AC ತಿಪ್ಟೂರ್ ಸಪ್ತಶ್ರೀ ಅವರೇ ಮತ್ತು ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್, ಶಿರಾ ತಹಸೀಲ್ದಾರ್, ಚಿಕ್ಕನಾಯಕನಹಳ್ಳಿ ಇಒ, DDLR ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ವಿಶೇಷವಾಗಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಸೊ ಇವತ್ತು ಕಾರ್ಯಕ್ರಮ ಲ್ಯಾಪ್ಟಾಪ್ ಕೊಡೋದು, ಅದಕ್ಕೆ ಶಾಸಕರಿಗೆ ನನ್ನ ಅಭಿನಂದನೆಗಳು. ಕಂದಾಯ ಇಲಾಖೆಯ ಪರವಾಗಿ ನನ್ನ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಇಷ್ಟೊತ್ತು ತಹಸೀಲ್ದಾರು, AC ಎಲ್ಲನೂ ಮಾತಾಡಿದರು, ಯಾಕೆ ಈ ಇನ್ಫ್ರಾಸ್ಟ್ರಕ್ಚರ್ ನಿಮಗೆಲ್ಲ ಮಾಡಿಕೊಡ್ಬೇಕು ಅಂತ, ರೈಟ್? ಬಟ್ ಇದರಲ್ಲಿ ಒಂದು ಬೇಸಿಕ್ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಒಳ್ಳೆಯ ಆಡಳಿತ, ಗುಡ್ ಗವರ್ನೆನ್ಸ್ ಕೊಡಲಿಕ್ಕೆ ನಿಮಗೆ ಒಂದು ಏಡ್, ಟೆಕ್ನಾಲಜಿಕಲ್ ಏಡ್ ಕೊಡಲಿಕ್ಕೆ ಮಾತ್ರ ಇದೆಲ್ಲ ಅವರು ಕೊಡ್ತಿದ್ದಾರೆ. ವಾಟ್ ಯು ಮೀನ್ ಬೈ ಗುಡ್ ಗವರ್ನೆನ್ಸು? ಒಂದು ಸಮಾಜದಲ್ಲಿ ಒಂದು ಸಮಾನತೆಯನ್ನು ತರಲಿಕ್ಕೆ ತಾವುಗಳು ಎಕ್ಸಿಕ್ಯೂಟಿವ್ ವಿಂಗಲ್ಲಿ ಇದ್ದೀರಾ. ನಿಮ್ಮಿಂದ ಏನೇನು ಆಗ್ಬೋದು ಅಂತ ತಾವು ಯೋಚನೆ ಮಾಡಬೇಕು. ಗುಡ್ ಗವರ್ನೆನ್ಸ್ ಅಂದರೆ ಏನು? ಒಂದು ಇನ್ಕ್ಲೂಸಿವ್ನೆಸ್, ರೆಸ್ಪಾನ್ಸಿವ್ನೆಸ್ ಮತ್ತು ಪಾರ್ಟಿಸಿಪೇಷನ್ ಇರಬೇಕು, ರೈಟ್? ಈಗ ತಾವು ಎಲ್ಲರೂ ಕೂಡ ತುಂಬ ಒಂದು ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ. ಬೇರೆಯವರಿಗೆ ಈ ಥರ ಒಂದು ಅವಕಾಶ ಸಿಗಬೇಕಾ ಬೇಡವಾ? ಸಿಗಬೇಕು, ರೈಟ್? ನಾವು ಎಲ್ಲರೂ ಕೂಡ ಈ ಕಾನ್ಸ್ಟಿಟ್ಯೂಷನ್ ಒಂದು ಚೌಕಟ್ಟು ಏನಿದೆ ಅದು ಒಳಗಡೆ ನಾವು ಕೆಲಸ ಮಾಡ್ತಾಯಿದ್ದೀವಿ, ಕರೆಕ್ಟ್? ಕಾನ್ಸ್ಟಿಟ್ಯೂಷನಿಂದ ಡಿರೈವ್ ಆಗಿರುವ ಪವರ್ಸೇ ನಮ್ಮ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್. ಆ ಆ್ಯಕ್ಟ್ ಕೆಳಗಡೆನೇ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು, ಕರೆಕ್ಟಾ? ಈಗ ತಾವು ಯಾರಿಗಾದರೂ ನಿಮಗೆ ಇವ್ರು ನನಗೆ ಇಷ್ಟ, ನಾನು ಕೊಡ್ತೀನಿ ಅಂತ ಕೊಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಯು ಆಲ್ ಆರ್ ಬೌಂಡ್ ಅಂಡರ್ ದ ರೂಲ್ಸ್. ಬಟ್ ಅದನ್ನು ಹೇಗೆ ತಾವು ಎಲ್ಲರೂ ಒಂದು ಟ್ರಾನ್ಸ್ಪರೆಂಟ್ ಆಗಿ, ಮತ್ತೊಮ್ಮೆ ಹೇಳ್ತೀನಿ, ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೀರಾ ಅನ್ನೋದೇ ದ ಬಾಟಮ್ ಲೈನ್, ಕರೆಕ್ಟ್? ಸೊ ಅದಕ್ಕೆ ಈಗ ಟ್ರಾನ್ಸ್ಪರೆನ್ಸಿ, ಈ ಆಫೀಸ್ ಯಾಕೆ ನಾವು ಇಷ್ಟು ಒತ್ತು ಕೊಟ್ಟು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಬ್ಬರು ಒಂದು ಅರ್ಜಿ ಆಫ್ಲೈನಲ್ಲಿ ತಂದು ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಈಗ ಅರ್ಜಿಯನ್ನು ಪ್ರಾಸೆಸ್ ಮಾಡೋದು ಬಿಡುವುದು ಆ ಸಂಬಂಧಪಟ್ಟ ಕೇಸ್ ವರ್ಕರ್ ವಿವೇಚನೆಗೆ ನಾವು ಬಿಡಬಾರ್ದು. ಒನ್ಸ್ ಅದು ಸಿಸ್ಟಮಲ್ಲಿ ಬಂದರೆ ಯಾರಾದರೂ ಒಬ್ಬ ಅಧಿಕಾರಿ, ಅದು ತಹಸೀಲ್ದಾರ್ ಇರಲಿ, AC ಇರಲಿ ಅಥವಾ DCನೇ ಇರಲಿ, ಅದು ರಿವ್ಯೂ ಮಾಡಿದಾಗ ಅದು ಸಿಸ್ಟಮಲ್ಲಿ ಇದ್ದರೆ ಲೆಕ್ಕಕ್ಕೆ ಬರುತ್ತೆ, ಹೌದಾ ಇಲ್ವಾ? ಅದಕ್ಕೋಸ್ಕರನೇ ನಾವು ಈ ಆಫೀಸನ್ನು ಮಾಡಿ ಅಂತ ಹೇಳ್ತಾ ಇರೋದು, ನಾಟ್ ಫಾರ್ ಎನಿ ಅದರ್ ರೀಸನ್. ಒಂದು ಒಳ್ಳೆಯ ಟ್ರಾನ್ಸ್ಪರೆನ್ಸಿ. ಮತ್ತು ಈಗ ತಾವು ಎಲ್ಲರೂ ಕೂಡ ಮೆರಿಟಲ್ಲಿ ಬಂದಿದ್ದೀರಾ, ಕರೆಕ್ಟ್? ಸುಮಾರು ಜನ ಡೈರೆಕ್ಟಾಗಿ ರೆಕ್ರೂಟ್ಮೆಂಟ್ ಆಗಿರೋರು ನಿಮ್ಮ ಮಾರ್ಕ್ಸ್ ಮೇಲೆ ರೆಕ್ರೂಟ್ಮೆಂಟ್ ಆಗಿದ್ದೀರಾ. ಇಫ್ ದ ಟ್ರಾನ್ಸ್ಪರೆನ್ಸಿ ಈಸ್ ನಾಟ್ ದೇರ್, ನಿಮಗೆಲ್ಲಿಗೆ ಈ ಅವಕಾಶ ಸಿಕ್ಕಿರುತ್ತಾ? ಇಲ್ಲ. ಸೊ ಜನರಿಗೆ ಕೂಡ ಅದು ಏನೇ ಒಂದು ಕಷ್ಟ ಸುಖ ಇರಲಿ, ಆ ಟ್ರಾನ್ಸ್ಪರೆನ್ಸಿ ಗವರ್ನೆನ್ಸಲ್ಲಿ ಇರಬೇಕು. ತಾವು ಎಲ್ಲರೂ ಒಂದು ಆಡಳಿತ ಇದರಲ್ಲಿ ಇದ್ದೀರಾ, ವೆಲ್ಮ್ ಆಫ್ ಅಫೇರ್ಸ್ ಅಂತ ಹೇಳ್ತೀವಿ, ಕರೆಕ್ಟ್? ನಿಮ್ಮ ಒಂದು ಸೈನ್ಗೆ ಎಷ್ಟು ಒಂದು ಮರ್ಯಾದೆ ಕೊಡ್ತಾರೆ, ಅದಕ್ಕೆ ತಾವು ಯು ಶುಡ್ ಬಿ ಡ್ಯೂಟಿ ಕಾನ್ಷಿಯಸ್. ಅದನ್ನು ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಾ ಇಲ್ಲ ಅಂತ ನಿಮಗೆ ನೀವೇ ಪ್ರಶ್ನೆ ಕೇಳಬೇಕು. ಎಷ್ಟು ಜನಕ್ಕೆ ಇಲ್ಲಿ VAO ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ. ಸೊ ಅದನ್ನು ತಾವು ಏನು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇದನ್ನೇ ನಾನು ಎಲ್ಲ ಕಡೆನೂ ನಾನು ಹೇಳ್ತೀನಿ. ಸೊ ಇವತ್ತು ನಿಮ್ಮ ಹತ್ರ ಕೂಡ ಹೇಳಬೇಕು ಅಂತ ನಂದು ಅನಿಸಿಕೆ, ಅದಕ್ಕೆ ನಾನು ಹೇಳಿದ್ದೀನಿ. ಮತ್ತು ಸ್ವಲ್ಪ ರೆಸ್ಪಾನ್ಸಿವ್ ಆಗಿ ಇರಿ. ಫಾರ್ ಎಕ್ಸಾಂಪಲ್, ಈಗ ಪೆನ್ಷನ್ಸ್ ನಿಮಗೆ ಒಂದು 800 ರೂಪಾಯಿ, 1000 ರೂಪಾಯಿ, ಅದು ಒಂದು ದೊಡ್ಡ, ಬಿಕಾಸ್ ಯು ಆರ್ ಆಲ್ ಸ್ಯಾಲರಿಡ್ ಎಂಪ್ಲಾಯೀಸ್, ನಿಮಗೆ ಪ್ರತಿ ತಿಂಗಳು ಸ್ಯಾಲರಿ ಬರುತ್ತೆ. ಬಟ್ ಎಷ್ಟೋ ಒಂದು ಜನಕ್ಕೆ ಅದನ್ನು ಅವ್ರು ನಂಬ್ಕೊಂಡು ಜೀವನ ಮಾಡ್ತಾರೆ. ಸೊ ಸಾಹೇಬರು ಹೇಳ್ತಾ ಇದ್ರು, ಈಗ ಪ್ರತಿ ವಾರ ಇಲ್ಲಿ ಅವರು ಏನೋ ಜನಸಂಪರ್ಕ ಸಭೆ ಮಾಡ್ತಾರೆ, ಈಗ ಅಲ್ಲಿ ಕೂಡ ಹೋಗ್ತೀವಿ ಅಂತ. ಇದರದ್ದು ಉದ್ದೇಶ ಏನು? ಅವರು ಗವರ್ನೆನ್ಸ್ ಅಟ್ ದ ಡೋರ್ ಸ್ಟೆಪ್ಸ್, ಅವರು ಬಾಗಿಲಿಗೆ ಹೋಗಿ ಅವ್ರದ್ದು ಏನೇನು ಇಶ್ಯೂಸ್ ಇದೆ ಅದನ್ನು ಕೇಳಿಕೊಂಡು ಅದಕ್ಕೆ ನಾವು ಸೊಲ್ಯೂಷನ್ ಕಂಡುಹಿಡಿದು ಮತ್ತೆ ಅವರಿಗೆ ಹೋಗಿ ಕೊಡಬೇಕು. ಈಗ ಒಂದ್ಸರಿ ಹೋಗಿ ಈಗ ಜನಸಂಪರ್ಕ ಸಭೆ ಮಾಡಿ ಅದರಲ್ಲಿ ಒಂದು 100 ಅರ್ಜಿಗಳು ಬರ್ತದೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 10% ನಾವು ಇಫ್ ವಿ ಕಂಪ್ಲೀಟೆಡ್, ಇಟ್ಸ್ ಅ ಬಿಗ್ ಥಿಂಗ್. ಸೊ ಆ ಥರ ತಾವು ಮಾಡಬೇಕು. ಒಂದು ಸಮಸ್ಯೆಗೆ ಹೇಗೆ ಒಂದು ಲಾಜಿಕಲ್ ಎಂಡ್ಗೆ ತರಬೇಕು ಅಂತ ತಾವು ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ತಾವೆಲ್ಲರೂ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಇದ್ದೀರಾ, ನಿಮಗೆ ಒಂದು ಸೈಂಟಿಫಿಕ್ ಆಗಿ ಯೋಚನೆ ಮಾಡುವ ಶಕ್ತಿ ಇದೆ, ಕರೆಕ್ಟ್? ತಾವೆಲ್ಲರೂ ಆಲ್ಮೋಸ್ಟ್ 10 years ಆಫ್ ಸ್ಕೂಲಿಂಗ್ ಮತ್ತು 4 years ಆಫ್ ಕಾಲೇಜ್, 15 years ಎಜುಕೇಷನ್ ತಗೊಂಡಿದ್ದೀರಾ. ಅದು ಸಮಾಜಕ್ಕೆ ಉಪಯೋಗ ಆಗಬೇಕಾ ಬೇಡವಾ?
ಸೊ ಈಗ ಒಂದು ಸಮಸ್ಯೆ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಅಲೆಮಾರಿ ಜನಾಂಗದವರು ನಮಗೆ ಒಂದು ಜಾಗ ಬೇಕು ಅಂತ ಕೇಳ್ತಿದ್ದಾರೆ, ರೈಟ್? ತಾವು ಯೋಚನೆ ಮಾಡಬೇಕು, ಈಗ ಅವರಿಗೆ ಜಾಗ ಕೊಟ್ಟರೆ ಏನೇನು ಅನುಕೂಲ ಆಗಬಹುದು ಅಂತ. ಫಸ್ಟ್ ಅವ್ರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಬರುತ್ತೆ, ಗೌರವದಿಂದ ಅವ್ರು ಬದುಕ್ತಾರೆ, ಕರೆಕ್ಟ್? ಆಮೇಲೆ ಆ ಮಕ್ಕಳಿಗೆ ನೆಕ್ಸ್ಟ್ ಯೋಚನೆ ಮಾಡ್ತಾರೆ, ಈಗ ಆಯಿತು ನನಗೆ ಶೆಲ್ಟರ್ ಇದೆ, ನೆಕ್ಸ್ಟ್ ನಾನು ಏನು ಮಾಡಲಿ, ನನ್ನ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು, ಅವರು ಓದಿಸ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಆ ಮಕ್ಕಳು ಮರಿಗೆ ಒಳ್ಳೆಯದಾಗುತ್ತೆ. ಇಷ್ಟು ತಾವೆಲ್ಲ ಯೋಚನೆ ಮಾಡಬೇಕು. ಹಂಗೆ ಮಾಡುವಾಗ ತಾವು ಬರೀ ಮಂಜೂರಿ ಮಾಡಿ ಒಂದು ಕಡತವನ್ನು ನಾನು ಕಳಿಸಿದ್ದೀನಿ ಆರೈಗೆ ಅಂತ ಹೇಳೋದಲ್ಲ, ಅದನ್ನು ಕೊನೆ ತನಕ ಖಾತೆ ಪಾನಿಯಲ್ಲಿ ಅದು ಇಂಡೀಕರಣ ಆಗುವ ತನಕ ತಾವು ಅದನ್ನು ಫಾಲೋ ಅಪ್ ಮಾಡಬೇಕು. ಇನ್ನೂ ಒಂದಷ್ಟು ಕಾಳಜಿ ಇದ್ದರೆ PDO EO ಹತ್ರ ಮಾತಾಡಿ ಆ ಡೆವಲಪ್ಮೆಂಟ್ ಕೂಡ ತಾವೆಲ್ಲ ಮನಸ್ಸು ಮಾಡಿದರೆ, ಒಳ್ಳೆಯ ಒಂದು ಕೋಆರ್ಡಿನೇಷನ್ ಇದ್ದರೆ ಬಿಟ್ವೀನ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಪಂಚಾಯತ್, ಒಳ್ಳೆಯ ಕೆಲಸಗಳು ತಾವು ಮಾಡಬೇಕು. ಈಗ ದೇವರು ನಾವು ಇಲ್ಲೇ ಹುಟ್ಟಬೇಕು ಅಲ್ಲಿಯೇ ಹುಟ್ಟಬೇಕು ಅಂತ ವಿ ಹ್ಯಾವ್ ನಾಟ್ ಚೋಸನ್, ರೈಟ್? ಈಗ ಚಿಕ್ಕನಾಯಕನಹಳ್ಳಿಯಲ್ಲಿ ಇವರು ಒಂದು ಅಲೆಮಾರಿ ಜನಾಂಗವಾಗಿ ಹುಟ್ಟಬೇಕು ಅಂತ ಯಾರು, ವಿ ಡೋಂಟ್ ನೋ. ತಾವು ಆ ಜಾಗದಲ್ಲಿ ಇದ್ದರೆ ನಿಮ್ಗೆ ಹೆಂಗಿರುತ್ತೆ? ಸೊ ತಾವು ಅವ್ರ ಪಾಯಿಂಟ್ ಆಫ್ ವ್ಯೂವಿಂದ ಯೋಚನೆ ಮಾಡಬೇಕು. ಪುಟ್ ದೆಮ್ ಇನ್ ದ್ಯಾರ್ ಶೂಸ್ ಆ್ಯಂಡ್ ಥಿಂಕ್. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ತಾವೆಲ್ಲರೂ ಮಿನಿಮಮ್ ಒಂದು 35 to 40 years ಈ ಒಂದು ಕೆಲಸದಲ್ಲಿ ಇರ್ತೀರ. ಸೊ ಎಷ್ಟೊಂದು ಜನಕ್ಕೆ ನಿಮ್ಮಿಂದ ಅನುಕೂಲ ಆಗ್ಬೋದು ಅಂತ ಯೋಚನೆ ಮಾಡಿ. ಹುಟ್ಟಾದ್ಮೇಲೆ ಸಾಯೋದು ಖಚಿತ, ಕರೆಕ್ಟ್? ಸೊ ಮಧ್ಯದಲ್ಲಿ ಇರುವ ಟೈಮಲ್ಲಿ ಎಷ್ಟು ಜನಕ್ಕೆ ನಿಮ್ಮಿಂದ ಅವ್ರ ಜೀವನದಲ್ಲಿ ಬದಲಾವಣೆ ಆಯಿತು ಅಂತ ತಾವು ಯೋಚನೆ ಮಾಡಿ. ಈಗ ನಾವು ಕೂಡ ಆ್ಯಸ್ DCs ನಮಗೆ ಒಂದು ಲಿಮಿಟೆಡ್ ಪೀರಿಯಡ್ ಇರುತ್ತೆ 2 years, ಬಟ್ ತಾವೆಲ್ಲರೂ ಫೀಲ್ಡಲ್ಲಿ ಇರೋದರಿಂದ ಯು ಶುಡ್ ಬಿ ಸೆಲ್ಫ್ ಇನ್ಸ್ಪೈರಿಂಗ್. ಈಗ ಪ್ರತಿಯೊಬ್ಬರು ಬಂದು ನಿಮಗೆ ಇನ್ಸ್ಪಿರೇಷನ್ ಪ್ರತಿದಿನ ಕೊಡೋಕ್ಕಾಗುವುದಿಲ್ಲ, ಮತ್ತು ಪ್ರತಿದಿನ ನಿಮ್ಮನ್ನು ಹುಡುಕೊಂಡು ಮಾನಿಟರ್ ಮಾಡೋದನ್ನು ಇಟ್ ಈಸ್ ನಾಟ್ ಸಾಧ್ಯ. ಸೊ ಒಂದು ಶಿಸ್ತಿಂದ, ಈಗ ಒಬ್ಬ ಸೈನಿಕರು ಅವರು ಕೂಡ ಸ್ಯಾಲರಿಡ್ ಎಂಪ್ಲಾಯೀಸ್ ಅಲ್ವಾ? ಸೊ ಅವರು ದೇಶಕ್ಕೋಸ್ಕರ ಅವರು ಪ್ರಾಣ ಬಿಡಲಿಕ್ಕೆ ಅವ್ರು ರೆಡಿ ಇದ್ದಾರೆ. ದೇ ಆರ್ ಆಲ್ಸೋ ಸ್ಯಾಲರಿ ಎಂಪ್ಲಾಯೀಸ್ ಲೈಕ್ ಯು ಆ್ಯಂಡ್ ಮೀ. ನಾವು ಅಷ್ಟೆಲ್ಲ ಏನು ಮಾಡೋದು ಬೇಕಾಗಿಲ್ಲ. ಜಸ್ಟ್ ಒಂದು ಸಮಾಜದ ಒಂದು ಸ್ಟ್ಯಾಂಡರ್ಡ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಹತ್ರ ಒಳ್ಳೆಯ ಪವರ್ ಇದೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ತಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು, ಇನ್ಕ್ಲೂಡಿಂಗ್ ದ ಕೇಸ್ ವರ್ಕರ್ಸ್ ಇನ್ ದ ಆಫೀಸ್, ನಾವು ಪ್ರತಿ ಸಾರಿ ರಿವ್ಯೂ ಮಾಡುವಾಗ ಕೇಸ್ ವರ್ಕರ್ಸಿಂದ ಪೆಂಡಿಂಗ್ ಇದೆ, DTಯಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ನಮಗೆ ಕೆಲವೊಮ್ಮೆ ಯೋಚನೆ ಬರುತ್ತೆ, ಯಾಕೆ ಹಿಂಗೆಲ್ಲ ಪೆಂಡಿಂಗ್ ಇಡ್ತಾರೆ, ಅದಕ್ಕೋಸ್ಕರನೇ ಈ ಆಫೀಸ್ ಮಾಡಿ ಅಂತ ಹೇಳಿರೋದು. ಸೊ ಇವತ್ತು ಟೆಕ್ನಾಲಜಿ ಕೊಟ್ಟಿರೋದು ಇಟ್ ಈಸ್ ಓನ್ಲಿ 10%. ಇದಕ್ಕಿಂತ ಹೆಚ್ಚು ಎಲ್ಲರಿಗೂ ಮನಸ್ಸಿರಬೇಕು. ಏನಿರಬೇಕು? ಮನಸ್ಸಿರಬೇಕು. ಮನಸ್ಸಿದ್ರೆ ಈಗ ನಿಮಗೆ ಆ ಟೆಕ್ನಾಲಜಿ ಇಲ್ಲದೆ ಹೋದ್ರೂ, ಮೊಬೈಲ್ಸ್ ಇಲ್ಲದೆ ಹೋದ್ರೂ ಯು ಕ್ಯಾನ್ ಡೂ ಗವರ್ನೆನ್ಸ್. ಡು ಯು ಅಗ್ರಿ ವಿತ್ ಮೀ? ಡು ಯು ಅಗ್ರಿ ವಿತ್ ಮೀ? ಸೊ ಅಷ್ಟು ನಿಮ್ಮೆಲ್ಲರಿಗೂ ಹೇಳಿ, ಸೊ ಈಗ ನಿಮಗೆ ಟೆಕ್ನಾಲಜಿನೂ ಕೊಟ್ಟು ನಿಮಗೆ ಇನ್ಸ್ಪಿರೇಷನ್ನು ಕೊಡ್ತಾ ಇದ್ದೀವಿ, ಶಾಸಕರು ಕೊಡ್ತಾರೆ, ನಾವು ಕೊಡ್ತೀವಿ. ಸೊ ಈಗ ಮಾಡಬೇಕಾಗಿರೋದು ನಿಮಗೆ ಬಿಟ್ಟಿದ್ದು. ಸೊ ಒಳ್ಳೆಯ ಕೆಲಸ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತು ನಮ್ಮನ್ನು ಕರೆದಕ್ಕೆ ತುಂಬ ಧನ್ಯವಾದಗಳು ಸರ್. ಮತ್ತು ನಿಮ್ಮೆಲ್ಲರಿಗೂ ವಂದಿಸಿ, ಎಲ್ಲರೂ ಒಳ್ಳೆಯ ಕೆಲಸ ಮಾಡಿ ಸಮಾಜಕ್ಕೆ ಮತ್ತು ತುಮಕೂರಿಗೆ ಒಳ್ಳೆಯ ಹೆಸರು ಬರಬೇಕು. ತಾವು ಎಲ್ಲರೂ ಕೂಡ ಇಷ್ಟು ದಿನಗಳು ನಮಗೆಲ್ಲ ಸಹಕಾರ ಕೊಟ್ಟಿದ್ದೀರಾ, ಮುಂದೆ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ವಂದಿಸಿ ಅವಕಾಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್.